ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಎನರ್ಜಿ ಸಾಮ್ರಾಟ ಭಾರತ, ತಂಕೊಳ್ಳಲ್ಲೇ ಹೊಸ ಇಂಧನ, ಅಮೆರಿಕಗೆ ಮಾರುವಷ್ಟು ಎನರ್ಜಿ. ಏನಿದು ಥೋರಿಯಂ? ನಮಸ್ಕಾರ ಸ್ನೇಹಿತರೆ. ಇಂಧನ ಅವಲಂಬನೆ ಭಾರತದ ಅತಿ ದೊಡ್ಡ ಸಮಸ್ಯೆ. ಇವತ್ತು ಆ ಕಡೆ ಟ್ರಂಪ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ತಾ, ಆ ಕಡೆ ಪುಟಿನ್ ಮಾಡಿದ್ದನ್ನೆಲ್ಲ ಒಪ್ಕೊಳ್ತಾ ಭಾರತ ಹಗ್ಗದ ಮೇಲೆ ನಡೀತಾ ಇರೋದಕ್ಕೆ ಕಾರಣ ಆ ಕಡೆಗೂ ವಾಲಕ್ಕಾಗದೆ ಈ ಕಡೆಗೂ ವಾಲಕ್ಕಾಗದೆ ಕರೆಕ್ಟ್ ಆಗಿ ಜೋರ್ ಧ್ವನಿಯಲ್ಲಿ ಅವರಿಗೆ ಬೈಲಿಕ್ಕೂ ಆಗದೆ ಈ ರೀತಿ ಇರೋದಕ್ಕೆ ಕಾರಣ ಇಂಧನ. ಆದ್ರೆ ಈ ಇಂಧನ ಕೋಟೆಯನ್ನ ಗೆಲ್ಲೋಕೆ ಭಾರತಕ್ಕೆ ಮುಂಚಿನಿಂದಲೂ ದೊಡ್ಡ ಅವಕಾಶ ಇತ್ತು. ಆದ್ರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಈಗಂತೂ ದೊಡ್ಡ ಮಹಾ ಅಸ್ತ್ರವೇ ಸಿಗ್ತಾ ಇದೆ. 75 ವರ್ಷಗಳ ಹಿಂದೆನೆ ಭಾರತದ ಮಹಾ ವಿಜ್ಞಾನಿ ಹೋಮಿ ಭಾಭಾ ಜಹಾಂಗೀರ್ ಕಂಡಿದ್ದ ಕನಸನ್ನ ನನಸು ಮಾಡೋಕೆ ಅವಕಾಶ ಬಂದಿದೆ. ಸ್ನೇಹಿತರೆ, ಹೈಡ್ರೋಜನ್ ಇಂಧನದ ಸಾಧ್ಯತೆ ಬಗ್ಗೆ ಈ ಹಿಂದಿನ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ. ಆದ್ರೆ ಇದು ಥೋರಿಯಂ ಅನ್ನೋ ಭಾರತದ ಕಂಕುಳಲ್ಲೇ ಬಿದ್ದಿರೋ ದೊಡ್ಡ ಶಕ್ತಿ. ಇದನ್ನೇನಾದ್ರೂ ಸರಿಯಾಗಿ ಬಳಸ್ಕೊಂಡ್ರೆ ನಾವು ಇಡೀ ವಿಶ್ವಕ್ಕೆ ಇಂಧನ ಪೂರೈಕೆ ಮಾಡುವಷ್ಟು ಸಾಮರ್ಥ್ಯ ಇರುತ್ತೆ. ಹಾಗಿದ್ರೆ ಏನಿದು ಥೋರಿಯಂ? ಇದರಿಂದ ಭಾರತದ ಇಂಧನ ಸಮಸ್ಯೆ ಹೇಗೆ ಬಗೆಹರಿಬಹುದು? ಎನರ್ಜಿ ಸಾಮ್ರಾಟ ಹೇಗೆ ಆಗಬಹುದು ಭಾರತ? ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಭಾರತ ಎನರ್ಜಿ ಸಾಮ್ರಾಟ. ಸ್ನೇಹಿತರೆ, ಈ ಮಾತು ಕೇಳಿದ ತಕ್ಷಣ ತುಂಬಾ ಜನಕ್ಕೆ ನಗು ಬರುತ್ತೆ. ಲಾಫಿಂಗ್ ಎಮೋಜಿ ಹಾಕಿ ಕಾಮೆಂಟ್ ಮಾಡೋಣ ಅಂತ ಅನ್ಸುತ್ತೆ. ಯಾಕಂದ್ರೆ ಎನರ್ಜಿ ವಿಚಾರದಲ್ಲಿ ನಾವು ಅಷ್ಟು ದೈನೇಸಿ ಪರಿಸ್ಥಿತಿಯಲ್ಲಿದ್ದೀವಿ. ಜಗತ್ತಿಂದ ಬೇರೆ ಕಡೆಯಿಂದ ಬಂದಿಲ್ಲ ಅಂದ್ರೆ ನಾವು ಮತ್ತೆ ಎತ್ತಿನ ಗಾಡಿ ಓಡಾಡಬೇಕಾಗತ್ತೆ ಅಂತ ಪರಿಸ್ಥಿತಿ ಇದೆ. ಇವತ್ತಿಗೂ ಅರಬರು, ಆಫ್ರಿಕನರು, ಅಮೆರಿಕದ ಮುಂದೆ ತೈಲಕ್ಕಾಗಿ ನಾವು ಕೈ ಉಡ್ತೀವಿ, ಪುಟಿನ್ ಮುಂದೆ ಕೈ ಉಡ್ತೀವಿ. ಈ ಹಿಂದೆ ಅನೇಕ ವಿಡಿಯೋಗಳಲ್ಲಿ ಭಾರತದ ಈ ಅವಲಂಬನೆ ಬಗ್ಗೆ ಹೇಳಿದ್ದೀವಿ. ನಮಗೊಂದು ಹಂಬಲ, ಏನಾದರೂ ಆಲ್ಟರ್ನೇಟಿವ್ ಇದೆಯಾ, ಏನ್ ಮಾಡಬಹುದು ಭಾರತ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ಬೇರೆ ಬೇರೆ ರೀತಿಯ ಇಂಧನಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಹೈಡ್ರೋಜನ್ ಬಗ್ಗೆ ಮಾಡಿದ ಈ ವರದಿಗಳು. ಯಾಕಂದ್ರೆ ಸ್ನೇಹಿತರೆ, ಬೇರೆ ಇಂಧನ ಬೇಕು ನಮ್ಗೆ ಅರ್ಜೆಂಟ್ ಆಗಿ. ಯಾರಾದ್ರೂ ಜೋರಾಗಿ ಮಿಡಲ್ ಈಸ್ಟ್ ಅಲ್ಲಿ ಯುದ್ಧ ಅಂತ ಕೂಗಿದ್ರೆ ಸಾಕು, ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಆಕಾಶಕ್ಕೆ ಹೋಗುತ್ತೆ. ನಮ್ಮ ವಿದೇಶಿ ವಿನಿಮಯ ತೈಲದ ಬಾಕಿ ತೀರ್ಸೋಕೆನೆ ಹೋಗುತ್ತೆ. ಹೀಗಿರುವಾಗ ಇಂಧನ ಸಾಮ್ರಾಟ ಆಗೋಕೆ ಭಾರತದ ಮುಂದೆ ಈಗೇನು ಹೊಸ ಆಪ್ಷನ್ ಇದೆ? ನಾವು ರೀಸೆಂಟ್ ಆಗಿ ಮಾಹಿತಿ ಕೊಟ್ಟ ಗ್ರೀನ್ ಹೈಡ್ರೋಜನ್ ಇನ್ನು ಡೆವಲಪಿಂಗ್ ಸ್ಟೇಜ್ ನಲ್ಲಿದೆ, ಕಾಸ್ಟ್ಲಿ ಕೂಡ. ಇನ್ನು ಯುರೇನಿಯಂ ಮೂಲಕ ಅಣು ಇಂಧನ ಮಾಡ್ಕೊಳ್ಳೋಣ ಅಂದ್ರೆ ಯುರೇನಿಯಂ ನಮ್ಮ ಹತ್ರ ಜಾಸ್ತಿ ಇಲ್ಲ, 1% ಕಮ್ಮಿ ಇದೆ. ರಷ್ಯಾ, ಉಜ್ಬೇಕಿಸ್ತಾನ್ ಅಂತ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಹಾಗಿದ್ರೆ ಉಳಿದಿದ್ದು ಥೋರಿಯಂ. ಸ್ನೇಹಿತರೆ, ಇದು ಒಂದು ಶಕ್ತಿ ಭಾರತವನ್ನ ಎನರ್ಜಿ ಕಿಂಗ್ ಮಾಡಬಹುದು ಈಸಿಯಾಗಿ. ಆದ್ರೆ ಹೇಗೆ? ಅದಕ್ಕೆ ನಾವು ಥೋರಿಯಂ ಬಗ್ಗೆ ತಿಳ್ಕೋಬೇಕು ಸ್ವಲ್ಪ. ಏನಿದು ಥೋರಿಯಂ? ಸ್ನೇಹಿತರೆ, ಥೋರಿಯಂ ಬಗ್ಗೆ ಅರ್ಥ ಆಗಬೇಕು ಅಂದ್ರೆ ಸ್ವಲ್ಪ ಯುರೇನಿಯಂ ಬಗ್ಗೆ ತಿಳ್ಕೋಬೇಕು. ಯಾಕಂದ್ರೆ ಯುರೇನಿಯಂಗೂ ಥೋರಿಯಂ ಇಂಧನ ಆಗೋದಕ್ಕೂ ಹತ್ತಿರದ ಸಂಬಂಧ ಇದೆ. ಯುರೇನಿಯಂ ನೈಸರ್ಗಿಕವಾಗಿ ಸಿಗುವಂತ ಅತ್ಯಂತ ಭಾರವಾದ ಅಣು, 92 ಪ್ರೋಟಾನ್ಗಳನ್ನ ಹೊಂದಿರುತ್ತೆ. ಆದ್ರೆ ಭೂಮಿಯಲ್ಲಿ ನಮಗೆ 3 ವಿಧದ ಯುರೇನಿಯಂ ಪ್ರಭೇದಗಳು ಮಿಕ್ಸ್ ಆಗಿರೋ ಹಾಗೆ ಸಿಗುತ್ತೆ. ಯುರೇನಿಯಂ 234, ಯುರೇನಿಯಂ 235 ಮತ್ತು ಯುರೇನಿಯಂ 238 ಒಟ್ಟಿಗೆ ಕೂಡ್ಕೊಂಡಿರ್ತವೆ. ಅಂದಹಾಗೆ ಇವೆಲ್ಲ ಯುರೇನಿಯಂನ ಐಸೋಟೋಪ್ಗಳು. ಅಣುವಿನ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರದಲ್ಲಿ ನ್ಯೂಟ್ರಾನ್ ಸಂಖ್ಯೆ ವ್ಯತ್ಯಾಸ ಆದಾಗ ಐಸೋಟೋಪ್ಗಳು ಸಿಗ್ತವೆ. ಈ 3ರಲ್ಲೂ 92 ಪ್ರೋಟಾನ್ ಇರುತ್ತೆ. ಆದರೆ ನ್ಯೂಟ್ರಾನ್ ಸಂಖ್ಯೆ ಭಾರಿ ಇರುತ್ತೆ, ನ್ಯೂಕ್ಲಿಯಸ್ಗೆ ಒತ್ಕೊಂಡು ಕೂತಿರ್ತವೆ. ಹೀಗಾಗಿ ಯುರೇನಿಯಂ ಅಸ್ಥಿರ ವಸ್ತು. ಇದರ ಕೋಶ ಭಾಗ ಯಾವಾಗಲೂ ಸಿಡಿಬೇಕು ಅಂತ ಕಾಯ್ತಿರುತ್ತೆ. ಇಂಥ ಟೈಮ್ನಲ್ಲಿ ಯುರೇನಿಯಂ 235ನ ನ್ಯೂಕ್ಲಿಯಸ್ಗೆ ನ್ಯೂಟ್ರಾನ್ನ ನುಗ್ಗಿಸಿದಾಗ ಯುರೇನಿಯಂ 2 ಸಮಾನ ಅಣುಗಳಾಗಿ ಸ್ಪ್ಲಿಟ್ ಆಗುತ್ತೆ, ವಿದಳ ಆಗುತ್ತೆ. ಆದರೆ ಕವಲೊಡೆದ ಈ ಅಣುಗಳ ಒಟ್ಟು ತೂಕ ಮೂಲ ಅಣುವಿಗಿಂತ ಕಮ್ಮಿ ಇರುತ್ತೆ. ಐನ್ಸ್ಟೀನ್ರ E = mc², ಮಾಸ್ ಮತ್ತು ಎನರ್ಜಿ ಸಿದ್ಧಾಂತ. ಇದರ ಪ್ರಕಾರ ಮಾಸ್ ಅಂದ್ರೆ ತೂಕ ಕಮ್ಮಿ ಆದಾಗ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಹೀಗಾಗಿ ಯುರೇನಿಯಂ 235ಗೆ ನ್ಯೂಟ್ರಾನ್ ನಿಂದ ಹೊಡೆದಾಗ ಶಕ್ತಿ ಉತ್ಪತ್ತಿಯಾಗುತ್ತೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಯುರೇನಿಯಂ 235 ವಿಚಾರದಲ್ಲಿ ಕೇವಲ ಶಕ್ತಿಯಷ್ಟೇ ಉತ್ಪತ್ತಿಯಾಗಲ್ಲ, ಜೊತೆಗೊಂದು ಎಕ್ಸ್ಟ್ರಾ ನ್ಯೂಟ್ರಾನ್ ಹೊರಗೆ ಬರುತ್ತೆ. ಈ ನ್ಯೂಟ್ರಾನ್ ತನ್ನ ಮುಂದಿರೋ ಅಣುವಿನ ನ್ಯೂಕ್ಲಿಯಸ್ಗೆ ಹೊಡೆಯುತ್ತೆ. ಅಲ್ಲಿ ಮತ್ತೆ ಯುರೇನಿಯಂ 2 ಕವಲುಗಳಾಗಿ ಮತ್ತೆ ಶಕ್ತಿ, ಮತ್ತೆ ಎಕ್ಸ್ಟ್ರಾ ನ್ಯೂಟ್ರಾನ್ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಆ ನ್ಯೂಟ್ರಾನ್ ಮತ್ತೊಂದು ನ್ಯೂಕ್ಲಿಯಸ್ಗೆ ಹೊಡೆಯುತ್ತೆ. ಹೀಗೆ ಚೈನ್ ರಿಯಾಕ್ಷನ್ ಆಗಿ ದೊಡ್ಡ ಶಕ್ತಿ ಉತ್ಪತ್ತಿ ಆಗುತ್ತೆ. ಇದನ್ನು ಬಳಸಬೇಕಾದ್ರೆ ಅಣು ಸ್ಫೋಟವನ್ನೇ ಮಾಡ್ಬೋದು ಅಥವಾ ಅಣು ಇಂಧನವಾಗೂ ಬಳಸ್ಬೋದು. ಥೋರಿಯಂನ ಕೂಡ ಇದೇ ರೀತಿ ಕೆಮಿಕಲ್ ರಿಯಾಕ್ಷನ್ಗೆ ಒಳಪಡಿಸಿ ನ್ಯೂಕ್ಲಿಯರ್ ಇಂಧನವಾಗಿ ಕನ್ವರ್ಟ್ ಮಾಡಕ್ಕೆ ಆಗತ್ತೆ. ಆದರೆ ಥೋರಿಯಂ ಮೂಲತಃ ಫಿಸೈಲ್ ವಸ್ತು ಅಲ್ಲ, ಬಟ್
ಥೋರಿಯಂಗೆ ನ್ಯೂಟ್ರಾನ್ ನುಗ್ಗಿಸಿದಾಗ ಅದು ಯುರೇನಿಯಂ 233 ಆಗಿ ಬದಲಾಗುತ್ತೆ. ನೇರವಾಗಲ್ಲ, ಮೊದಲು ಪ್ರೊಟ್ಯಾಕ್ಟಿನಿಯಂ 233 ಅನ್ನೋ ಅಸ್ವಾಭಾವಿಕ ವಸ್ತು ಆಗುತ್ತೆ. ಇದಕ್ಕೆ 22 ನಿಮಿಷ ಕಾಯಬೇಕು. ನಂತರ ಪ್ರೊಟ್ಯಾಕ್ಟಿನಿಯಂ 233 27 ದಿನ ಕಳೆದ ನಂತರ ಯುರೇನಿಯಂ 233 ಆಗಿ ಬದಲಾಗುತ್ತೆ. ಈ ಯುರೇನಿಯಂ 233 ಮತ್ತು ಯುರೇನಿಯಂ 235 ಎರಡು ಬಹುತೇಕ ಸೇಮ್. ಎರಡೂ ಕೂಡ ಚೈನ್ ರಿಯಾಕ್ಷನ್ಗೆ ಒಳಪಟ್ಟು ಅಣುಶಕ್ತಿಯನ್ನು ಜನರೇಟ್ ಮಾಡ್ತವೆ. ಹೀಗಾಗಿ ಯುರೇನಿಯಂ ಇಲ್ಲದೆ ಇದ್ರೂ ಕೂಡ ಥೋರಿಯಂನ ಯುರೇನಿಯಂ ಆಗಿ ಕನ್ವರ್ಟ್ ಮಾಡಿ ನ್ಯೂಕ್ಲಿಯರ್ ಇಂಧನವನ್ನ ತಯಾರಿಸಲಿಕ್ಕಾಗತ್ತೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 48,700 ರೂಪಾಯಿ ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಥೋರಿಯಂ ಕಿಂಗ್ ಭಾರತ. ಈಗ ನಿಜವಾದ ವಿಚಾರಕ್ಕೆ ಬರೋಣ. ನಮ್ಮ ಹತ್ರ ಯುರೇನಿಯಂ ಇಲ್ಲ, ಜಾಸ್ತಿ ಇಲ್ಲ, ಆದ್ರೆ ಥೋರಿಯಂ ಸಿಕ್ಕಾಪಟ್ಟೆ ಇದೆ. ವಿಶ್ವದ 16% ಥೋರಿಯಂ ನಮ್ ದೇಶದಲ್ಲೇ ಇದೆ. ರಷ್ಯಾ, ಕಜಕಿಸ್ತಾನ್, ಉಜ್ಬೇಕಿಸ್ತಾನ್ ಬಿಟ್ರೆ ಅತಿ ಹೆಚ್ಚು ಥೋರಿಯಂ ಇರೋದು ಭಾರತದಲ್ಲೇ. 10 ಲಕ್ಷ ಟನ್ಗಳಷ್ಟಿದೆ. ಹೆಚ್ಚಾಗಿ ತಮಿಳುನಾಡು ಮತ್ತು ಕೇರಳ ಭಾಗದಲ್ಲಿದೆ. ಡಾಕ್ಟರ್ ಹೋಮಿ ಭಾಭಾ 1950ರಲ್ಲೇ ಯುರೇನಿಯಂ ಬದಲಾಗಿ ಥೋರಿಯಂ ಆಧಾರಿತ ರಿಯಾಕ್ಟರ್ ಪ್ರಾಜೆಕ್ಟ್ಗೆ ಪ್ರಪೋಸಲ್ ಇಟ್ಟಿದ್ರು. ಅದಕ್ಕೆ 3 ಹಂತಗಳ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಕೂಡ ಡಿಸೈನ್ ಮಾಡಿದ್ರು. ಆದರೆ ದುರದೃಷ್ಟವಶಾತ್ ಭಾರತ ಕಳೆದ ವರ್ಷವಷ್ಟೇ 2ನೇ ಹಂತಕ್ಕೆ ಬಂದಿದೆ. 5-6 ದಶಕ ಕಳೆದ್ರೂ ಕೂಡ ಕೊಂಡ್ಕೊಂಡು ಸಾಗಿದ್ದೀವಿ. 2 ಮತ್ತು 3ನೇ ಹಂತ ಮುಗಿಸಿ ಯಶಸ್ವಿಯಾಗಿ ಥೋರಿಯಂನ ನ್ಯೂಕ್ಲಿಯರ್ ಇಂಧನ ಮಾಡಬೇಕಾದ್ರೆ ಇನ್ನು 25 ವರ್ಷ ಬೇಕಾಗಬಹುದು ಅನ್ನೋ ಅಂದಾಜಿದೆ. ಯಾಕಂದ್ರೆ ನಮ್ಮ ವೇಗ ಅಷ್ಟಿದೆ. ನಮ್ದು R&D ಬಹಳ ಸ್ಲೋ ನಾವು. ಅದರಲ್ಲೂ ಕೂಡ ಇದು ಇನ್ನೂ ಕಾಂಪ್ಲೆಕ್ಸ್ ಪ್ರೊಸೀಜರ್. ಯಾಕಂದ್ರೆ ಥೋರಿಯಂ ಕನ್ವರ್ಟ್ ಮಾಡೋಕೆ ವಿಶೇಷ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಗಳು ಬೇಕಿತ್ತು. ಆದರೆ ಭಾರತ ಇದುವರೆಗೂ ಒಂದೇ ಒಂದು ಇಂಥ ರಿಯಾಕ್ಟರ್ಗಳನ್ನು ನಿರ್ಮಾಣ ಮಾಡಿಲ್ಲ. 2 ರಿಯಾಕ್ಟರ್ಗಳು ದಶಕದಿಂದ ನಿರ್ಮಾಣ ಹಂತದಲ್ಲೇ ಇದಾವೆ. ಥೋರಿಯಂ ತುಂಬಾ ಅನ್ಸ್ಟೇಬಲ್ ಮೆಟೀರಿಯಲ್. ಹೀಗಾಗಿ ಈ ರಿಯಾಕ್ಟರ್ ನಿರ್ಮಿಸುವುದು ತುಂಬಾ ದೊಡ್ಡ ಸೈಂಟಿಫಿಕ್ ಚಾಲೆಂಜ್. ತುಂಬಾ ಡಿಲೇ ಆಗ್ತಿದೆ. ಅಮೆರಿಕದ ಆವಿಷ್ಕಾರ ಭಾರತಕ್ಕೆ ನೆರವು. ಆದ್ರೆ ಇತ್ತೀಚೆಗೆ ಅಮೆರಿಕದಲ್ಲಿ ಒಂದು ಹೊಸ ಆವಿಷ್ಕಾರ ಆಗಿದೆ. ಭಾರತದ ಥೋರಿಯಂ ಪಾರಮ್ಯದ ಆಸೆಗೆ ಅದು ಜೀವ ಕೊಡ್ತಾ ಇದೆ. ಯಾಕಂದ್ರೆ ಅಮೆರಿಕದ ಕ್ಲೀನ್ ಕೋರ್ ಥೋರಿಯಂ ಎನರ್ಜಿ CCTE ಅನ್ನೋ ಕಂಪನಿ PHWRS ಮತ್ತು CANDU ಅನ್ನೋ ಸಾಮಾನ್ಯ ರಿಯಾಕ್ಟರ್ಗಳಲ್ಲೇ ANEEL ಫ್ಯೂಲ್ ಅನ್ನೋ ವಿಶಿಷ್ಟ ಥೋರಿಯಂ ಇಂಧನವನ್ನ ತಯಾರಿಸಿ ತೋರಿಸಿದ್ದಾರೆ. ಇಂತಹ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಭಾರತದಲ್ಲಿ ಆಲ್ರೆಡಿ ಇವೆ. ನಮ್ಮ ಕೈಗಾ, ಮಹಾರಾಷ್ಟ್ರದ ತಾರಾಪುರ ಸೇರಿದ ಹಾಗೆ ಎಲ್ಲ ರಿಯಾಕ್ಟರ್ಗಳು ಇಂಥವೆ. ಭಾರತದಲ್ಲಿ ಇಂತಹ ಸುಮಾರು 21 ರಿಯಾಕ್ಟರ್ಗಳನ್ನ ನಾವು ಇಟ್ಕೊಂಡಿದ್ದೇವೆ. ಹೀಗಾಗಿ ಭಾರತ ಮತ್ತೆ ಪ್ರತ್ಯೇಕವಾಗಿ ಹೊಸ ವಿಶೇಷ ರಿಯಾಕ್ಟರ್ಗಳನ್ನ ನಿರ್ಮಿಸುವ ಅವಶ್ಯಕತೆ ಇಲ್ಲ. ಅಮೆರಿಕದ ಮೆಥಡ್ ನ ಅರ್ಥ ಮಾಡ್ಕೊಂಡ್ರೆ, ಆ ಟೆಕ್ನಾಲಜಿ ನಮಗೆ ಸಿಕ್ಕರೆ, ಥೋರಿಯಂನಿಂದ ಅಣು ಇಂಧನವನ್ನ ನಮ್ಮ ಹತ್ರ ಈಗಿರೋ ರಿಯಾಕ್ಟರ್ಗಳ ಮೂಲಕವೇ ನಾವು ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಉತ್ಪಾದನೆ ಶುರು ಮಾಡಬಹುದು ಇಂಧನ. ಜೊತೆಗೆ ಥೋರಿಯಂ ರಿಯಾಕ್ಟರ್ ನಿಂದ ಹೊರಬರುವ ವೇಸ್ಟೇಜ್ ಪ್ರಮಾಣ ಕೂಡ ತುಂಬಾ ಕಮ್ಮಿ. ಯುರೇನಿಯಂಗಿಂತ ಇದು ಸೇಫ್ ಆಕ್ಚುಲಿ. ಉದಾಹರಣೆಗೆ ಯುರೇನಿಯಂನಿಂದ ವರ್ಷಕ್ಕೆ 10 ಟನ್ ವೇಸ್ಟೇಜ್ ಉತ್ಪತ್ತಿ ಆದ್ರೆ ಥೋರಿಯಂನಲ್ಲಿ 10 ವರ್ಷಕ್ಕೆ ಜಸ್ಟ್ 1 ಟನ್ ವೇಸ್ಟೇಜ್ ಅಷ್ಟೇ ಉತ್ಪತ್ತಿ ಆಗೋದು. ಹೀಗಾಗಿ ಯುರೇನಿಯಂಗಿಂತ ಥೋರಿಯಂ ತುಂಬಾ ಸೇಫ್. ಅಂದ್ರೆ ಥೋರಿಯಂ ರಿಯಾಕ್ಟರ್ಗಳು ಪರಿಸರ ಸ್ನೇಹಿ ಕೂಡ ಹೌದು, ಈ ಭೂಮಿಯ ಸ್ನೇಹಿ ಕೂಡ ಹೌದು. ಅದರಲ್ಲೂ ಅಮೆರಿಕದ CCTE ಕಂಪನಿ ಥೋರಿಯಂಗೆ ಸ್ವಲ್ಪ ಪ್ರಮಾಣದಲ್ಲಿ ಯುರೇನಿಯಂ ಮಿಕ್ಸ್ ಮಾಡೋದ್ರಿಂದ 1 ಟನ್ ಥೋರಿಯಂನಿಂದ 45 ಗಿಗಾವ್ಯಾಟ್ ಡೇ ಇಂಧನ ಉತ್ಪತ್ತಿ ಮಾಡಬಹುದು ಅಂತ ಹೇಳಿದೆ. ಇದು ಭಾರತ ಅಂದುಕೊಂಡಿದ್ದಕ್ಕಿಂತ 7 ಪಟ್ಟು ಹೆಚ್ಚು. ಒಂದು ವೇಳೆ ಇದೇನಾದ್ರೂ ಸಾಧ್ಯ ಆದ್ರೆ ಭಾರತ ವರ್ಷಕ್ಕೆ 3,500ದಿಂದ 5,000 ಟೆರಾವ್ಯಾಟ್ ವಿದ್ಯುತ್ ನ ಉತ್ಪತ್ತಿ ಮಾಡಬಹುದು. ಅಂದ್ರೆ ಭಾರತ ವರ್ಷಕ್ಕೆ ಬಳಸುವ ವಿದ್ಯುತ್ಗಿಂತ 3 ಪಟ್ಟು ಹೆಚ್ಚು ವಿದ್ಯುತ್ ಉತ್ಪಾದನೆಯಾಗುತ್ತೆ. ನಮಗೆ ಪೆಟ್ರೋಲ್, ಡೀಸೆಲ್ ನ ಅವಶ್ಯಕತೆನೇ ಬರಲ್ಲ. ಬರೀ ಕರೆಂಟ್ ನಿಂದಲೇ ಗಾಡಿ ಓಡಿಸೋಕೆ ಸಾಧ್ಯ ಆಗುತ್ತೆ. ಕ್ಲೀನ್ ಎನರ್ಜಿ ಕೂಡ ಒಂದು ಮಟ್ಟಿಗಿದು. ವಿದೇಶಗಳಿಗೂ ನಾವು ಎನರ್ಜಿ ಮಾರೋ ರಾಷ್ಟ್ರ ಆಗ್ಬೋದು. ಇದರಿಂದ ಭಾರತ ಇಂಧನ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋಕೆ ಅವಕಾಶ ಇದೆ. ಆರ್ಥಿಕತೆಗೆ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಡೋಕು ಕೂಡ ಸಾಧ್ಯತೆ ಇದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.